ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾನ್ಯತಾ ರೆಸಿಡೆನ್ಸಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಚಾಲನೆ ನೀಡಿದರು. ಕಳೆದ ಕೆಲ ವರ್ಷಗಳಿಂದ ಇಡೀ ಏರಿಯಾ ವ್ಯಾಪ್ತಿಯ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದ ಕಾರಣ ರಸ್ತೆ ಸಮಸ್ಯೆ ಇತ್ತು. ಕಳೆದ 6 ತಿಂಗಳ ಹಿಂದೆ ಖುದ್ದು ಸಚಿವರೇ ಬಂದು ಸ್ಥಳ ವೀಕ್ಷಣೆ ಮಾಡಿದ್ರು. ಈ ವೇಳೆ ಸ್ಥಳೀಯರಿಗೆ ರಸ್ತೆ ಅಭಿವೃದ್ಧಿ ಭರವಸೆಯನ್ನು ಕೂಡ ನೀಡಿದ್ರು. ಅದರಂತೆ 8 ಕೋಟಿ ವೆಚ್ಚದಲ್ಲಿ ಮಾನ್ಯತಾ ರೆಸಿಡೆನ್ಸಿ ವ್ಯಾಪ್ತಿಯ ಎಲ್ಲಾ ರಸ್ತೆಗಳಿಗೂ ಸಂಪೂರ್ಣ ಡಾಂಬರೀಕರಣ ಇಂದು ಚಾಲನೆ ನೀಡಲಾಯಿತು. ಇದೇ ವೇಳೆ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ಸಂಪೂರ್ಣ ರಸ್ತೆಗಳು ಹಾಳಾಗಿದ್ದವು. ಮಳೆಯ ಕಾರಣ ಕೆಲ ತಿಂಗಳಿಂದ ರಸ್ತೆ ಡಾಂಬರೀಕರಣ ಸಾಧ್ಯ ಆಗಿರಲಿಲ್ಲ. ಇವತ್ತು ಈ ಸಂಬಂಧ ಚಾಲನೆ ನೀಡಲಾಗಿದೆ. ಏರಿಯಾದ ಎಲ್ಲಾ ರಸ್ತೆಗಳನ್ನು ಸಂಪೂರ್ಣ ಡಾಂಬರೀಕರಣ ಮಾಡಲಾಗುವುದು ಎಂದರು. ನಮ್ಮ ಕ್ಷೇತ್ರದಲ್ಲಿ ಮಾನ್ಯತಾ ರೆಸಿಡೆನ್ಸಿ ಇಲ್ಲಿ ಡೆವಲಪರು ಈ ಬಡಾವಣೆಯನ್ನು ಮಾಡಿದ್ದಾರೆ. ಅವರು ಅದನ್ನು ಬಿ ಡಿ ಎಗೆ ಹಸ್ತಾಂತರ ಮಾಡಿದರು. ನಂತರ ಬಿ ಡಿ ಎಯಿಂದ BBMPಗೆ ಹಸ್ತಾಂತರ ಆಗೋದು ಭಾಳ ವರ್ಷಗಳ ಕಾಲ ವಿಳಂಬ ಆಗಿತ್ತು. ಮಧ್ಯದಲ್ಲಿ ರಸ್ತೆಗಳೆಲ್ಲ ಭಾಳ ಹಾಳಾಗಿದ್ದು, ಸುಮಾರು ವರ್ಷಗಳಿಂದ ನಿವಾಸಿಗಳು ರಸ್ತೆ ಮರುಡಾಂಬರೀಕರಣ ಆಗಬೇಕು ಅಂತ ಭಾಳ ಒತ್ತಾಯ ಮಾಡ್ತಾಯಿದ್ರು. ಮಧ್ಯದಲ್ಲಿ ಕಾವೇರಿ ಅದು ಇದಕ್ಕೆ ಅಂತೇಳಿ ರೋಡ್ ಕಟ್ಟಿಂಗು ಎಲ್ಲ ಆಗಿ ಜನ ಓಡಾಡೋದು ಕಷ್ಟ ಆಗಿತ್ತು. ಆದರೆ ಈಗ ಅಲ್ಲಿ ಈ ಮಾನ್ಯತಾ ರೆಸಿಡೆನ್ಸಿ ಅಂದರೆ ಯಾವ್ಯಾವ ರೋಡ್ಗಳಿದೆ ಎಲ್ಲದಕ್ಕೂ ಕೂಡ ಹೊಸದಾಗಿ ರೋಡ್ ಮಾಡೋದಕ್ಕೆ ಸ್ಯಾಂಕ್ಷನ್ ಮಾಡಿ 6 ತಿಂಗಳು ಹಿಂದೆನೇ ನಾನು ಬಂದು ಇನ್ಸ್ಪೆಕ್ಷನ್ ಮಾಡಿ ರಸ್ತೆ ಕೆಲಸ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೆ. ಅದಾದಮೇಲೆ ಇವತ್ತು ಆ ಎಲ್ಲ ಕ್ರಾಸ್ ರೋಡ್ಸನ್ನು ಚಾಲನೆಯನ್ನು ಕೊಟ್ಟಿದ್ದೇವೆ. ಸೊ ನಿವಾಸಿಗಳು ಕೂಡ ಎಲ್ಲ ಬಂದು ಭಾಗವಹಿಸಿದ್ದಾರೆ ಕಾರ್ಯಕ್ರಮದಲ್ಲಿ. ಅವ್ರಿಗೂ ಕೂಡ ಭಾಳ ದಿನಗಳ ಬೇಡಿಕೆ ಈಡೇರಿಸಿರೋ ಸಂತೋಷ ನಮಗೂ ಇದೆ. ಅವರಿಗೆ ರಸ್ತೆ ಕೆಲಸ ಆಗ್ತಾ ಇರುವಂಥ ಸಂತೋಷ ಅವರಿಗಿದೆ. ನಮ್ಮ ರಸ್ತೆಗಳು 24 ವರ್ಷದ ಹಿಂದೆ ಮಾಡಿರೋ ಅಂಥ ರಸ್ತೆಗಳಿದು. 24 ವರ್ಷದಿಂದ ಮಾಡಲೇ ಇಲ್ಲ ಕೆಲಸ. ಆದರೆ ಅವರು ಫಸ್ಟ್ ಟೈಮ್ ಮಾಡಿದ ಕೆಲಸ ಅಷ್ಟು ಚೆನ್ನಾಗಿತ್ತು, ಅದರಿಂದ ಇಷ್ಟು ವರ್ಷ ನಾವು ಮ್ಯಾನೇಜ್ ಮಾಡಲಿಕ್ಕೆ ಆಯಿತು. ಆದರೆ ಈಗ ಒಂದು 7-8 ವರ್ಷದಿಂದ ತುಂಬ ಕಷ್ಟ ಆಗ್ತಾಯಿತ್ತು. ರಸ್ತೆಗಳು ಕೆಟ್ಟು ನೀರು ನಿಂತು ಹಳ್ಳ ಆಕ್ಸಿಡೆಂಟ್ ಆಗೋದು. ಈಗ ಇವತ್ತು ಬಹಳ ಶುಭ ದಿನ ನಮಗೆ. ನಮ್ಮ ಆನರಬಲ್ ಮಿನಿಸ್ಟರ್ ಅವರು ಬಂದು ಚಾಲನೆ ಕೊಟ್ಟಿದ್ದಾರೆ. ಸೊ ನಾವೆಲ್ಲ ಬಹಳ ಸಂತೋಷ ಈ ಒಂದು ವಿಚಾರದಲ್ಲಿ. ಬಹಳ ವರ್ಷದಿಂದ ಪೆಂಡಿಂಗ್ ಇದ್ದದ ಕೆಲಸ ಈಗ ಆಗಿದೆ. ಎಲ್ಲ ರಸ್ತೆಗಳನ್ನು ಕೂಡ ಸರ್, ಇದು ಭಾಳ ವರ್ಷ ಹಿಂದೆ ಈ ಲೇಔಟ್ ಆಗಿದ್ದು. ಆದರೆ ಇದು ನಮ್ಮ BBMPಗೆ ಹ್ಯಾಂಡ್ ಓವರ್ ಆಗಿರಲಿಲ್ಲ. ಈಗ BBMP ಹ್ಯಾಂಡ್ ಓವರ್ ಟೇಕ್ ಔಟ್ ಮಾಡಿದ್ಮೇಲೆ ಈಗ ಈ ಬಡಾವಣೆ ಸಾಹೇಬರು ಮೊದಲಿಂದನೂ ತೊಗೊಳಕ್ಕೆ ಮುಂಚೆನೂ ಸಹ ಸಾಹೇಬರು ಭಾಳಷ್ಟು ಕಾಳಜಿ ವಹಿಸಿ ಎಲ್ಲ ರಸ್ತೆಗಳು ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿನೂ. ಆದರೆ ಈಗ ಭಾಳಷ್ಟು ಸ್ವಲ್ಪ ಹದಗೆಟ್ಟಿತ್ತಂತಕ್ಕಂಥ ರಸ್ತೆಗಳು ಹಿಂದೆ ಒಂದು 3 ತಿಂಗಳ ಹಿಂದ್ಗಡೆ ಸಾಹೇಬರು ಬಂದು ನೋಡಿದಾಗ ಭಾಳಷ್ಟು ಹದಗೆಟ್ಟಿತ್ತು ರಸ್ತೆಗಳು. ಈಗ ಇದು ಡಾಂಬರೀಕರಣ ಬೇಡ, ಈ ಪಾಟೋಲ್ಸ್ ಎಲ್ಲ ನೀವು ಎಲ್ಲ ಕಂಪ್ಲೀಟ್